ಹಾಯ್ ಫ್ರೆಂಡ್ಸ್, ನಮ್ಮ ಆರೋಗ್ಯವಿಂದು ಚಾನಲ್ಗೆ ಸ್ವಾಗತ ರೀ. ವೀಕೆಂಡ್ ಬಂತು, ಬಿರಿಯಾನಿ ತಿನ್ಬೇಕು ಅನಿಸುತ್ತೆ. ಸೊ ಯಾರಿಗಾದರೂ ವೀಕೆಂಡಲ್ಲಿ ಬಿರಿಯಾನಿ ನಿಂತು ಬರುತ್ತೆ. ಬಟ್ ವೆಯ್ಟ್ ಲಾಸ್ ಡೈಟಲ್ಲಿರೋರಿಗೆ ಬಿರಿಯಾನಿ ಅಂದರೆ ಹೆದರಿಕೆ ಆಗುತ್ತೆ, ವೆಯ್ಟ್ ಜಾಸ್ತಿ ಆಗ್ತೀವಂತ. ಸೊ ಇವತ್ತು ಮಿಲೆಟ್ಸಿಂದ ಮಾಡ್ಕೊಳ್ಳೋಣ ಬನ್ನಿ. ಫಸ್ಟ್ ಮೊದಲನೇದಾಗಿ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಳ್ಳಿ. ಸ್ವಲ್ಪ ಮೊಸರು, ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ಅರಿಶಿನ ಪುಡಿ, ಉಪ್ಪು ಹಾಕ್ಕೊಂಡು ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು ಚೆನ್ನಾಗಿ ಹಾಗೆ ನಿಮ್ಮ ಸ್ಪೈಸ್ ಲೆವೆಲ್ ತಕ್ಕಂತೆ ಖಾರ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸೈಡಿಗೆ ಇಟ್ಕೊಂಡು ಮ್ಯಾರಿನೇಟ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಕುಕ್ಕರ್ಗೆ ರಾತ್ರಿಯೆಲ್ಲ ನೆಂದಿಟ್ಕೊಂಡು ಮಿಲೆಟ್ಸ್ನ ಹಾಕ್ಕೊಳ್ಬೇಕು. ಇಷ್ಟ ಬಂದು ಮಿಲೆಟ್ಸ್ ಹಾಕೊಳ್ಬೋದು ನೀವು. 1 ಕಪ್ ಮಿಲೆಟ್ಸ್ಗೆ 2 ಕಪ್ ನೀರು, ಒಂದು ಸ್ವಲ್ಪ ತುಪ್ಪ, ಒಂದು ಸ್ವಲ್ಪ ಸಾಲ್ಟು, ಹಾಗೆ ಸ್ವಲ್ಪ ಗರಂ ಮಸಾಲ, ಸೋಂಪು, ಒಂದು ಬಿರಿಯಾನಿ ಎಲೆ ಹಾಕಿ ಒಂದು 3 to 4 ವಿಸಿಲ್ಸ್ ಬರೋವರೆಗೂ ಬೇಯಿಸ್ಕೊಳ್ಬೇಕು. ಇದು ಆದಮೇಲೆ ಒಂದು ಸ್ಟೀಲ್ ಪಾತ್ರೆಯಲ್ಲಿ ತುಪ್ಪ, ಸ್ವಲ್ಪ ಆನಿಯನ್ಸ್ ಹಾಕ್ಕೊಂಡು ಆನಿಯನ್ಸ್ ಬ್ರೌನ್ ಆಗೋವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ. ಆನಿಯನ್ಸ್ ಬ್ರೌನ್ ಆದಮೇಲೆ ಒಂದು ಸ್ವಲ್ಪ ಕಸೂರಿ ಮೇಥಿ, ಸೋಂಪು, ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಾದಮೇಲೆ ಟೊಮೆಟೊ, ಹಸಿಮೆಣಸಿನ್ಕಾಯಿ, ಬಿರಿಯಾನಿ ಎಲೆ, ಪುದೀನ ಹಾಕ್ಕೊಳ್ಬೇಕು. ಅದು ಬೇಯ್ದ್ಮೇಲೆ ನಾವು ಮ್ಯಾರಿನೇಟ್ ಮಾಡ್ಕೊಂಡು ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದು ಚಿಕನ್ ಬೇಯೋವಾಗ ಸ್ವಲ್ಪ ನೀರು ನಾವು ಮ್ಯಾರಿನೇಟ್ ಮಾಡಿರೋ ಬೌಲಲ್ಲೇ ಹಾಕ್ಕೊಂಡು ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಚಿಕನ್ ಬೇಯಿಸ್ಕೊಳ್ಬೇಕು. ಚಿಕನ್ ಬೇಯಿದ್ಮೇಲೆ ನಾವು ಬೇಯಿಸ್ಕೊಂಡಿರೋ ಮಿಲೆಟ್ಸ್ನ ಇದರಲ್ಲಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಗಾರ್ನಿಷ್ ಮಾಡಿಕೊಂಡು ಆಮೇಲೆ ಸ್ಟವ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಟು, ಫ್ರೈಯಿಂಗ್ ಪ್ಯಾನ್ ಮೇಲೆ ನಮ್ಮ ಬಿರಿಯಾನಿ ಪಾತ್ರೆ ಇಟ್ಟು ಅದ್ರ ಮೇಲೆ ಒಂದು ಸ್ಟೀಲ್ ಪ್ಲೇಟ್ ಒಂದು ಇಟ್ಬಿಟ್ಟು ಒಂದು 5-6 ನಿಮಿಷ ಸ್ವಿಮ್ಮಲ್ಲಿ ದಮ್ ಮಾಡ್ಕೊಳ್ಬೇಕು. ದಮ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಪುಡಿಯಾಗಿ ಬಿರಿಯಾನಿ ರೆಡಿ ಆಯ್ತು ರೀ. ಮಿಲೆಟ್ಸಿಂದ ಮಾಡಿದ್ರೆ ಮುದ್ದೆ ಆಗುತ್ತೆ ಅನ್ನೋ ಅನಿಸುತ್ತೆ, ಬಟ್ ಆಗಲ್ಲ. ನಾನು ಹೇಳಿರೋ ಸ್ಟೆಪ್ಸ್ ಫಾಲೋ ಮಾಡಿ ನಿಮಗೆ ಇಷ್ಟು ಚೆನ್ನಾಗಿರೋ ಬಿರಿಯಾನಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.